ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಗಳಿಗಿಂತಲೂ ಅತ್ಯಂತ ವಿಶೇಷವಾದ ಅಪರೂಪದ ಪುಣ್ಯವನ್ನು ನೀಡುವ ದಿನ ಯಾವುದು ಗೊತ್ತೇ? 3 ವರ್ಷಗಳಿಗೊಮ್ಮೆ ಮಾತ್ರ ಬರುವ ಅಧಿಕ ಮಾಸ ಏಕಾದಶಿ. ಈ ದಿನ ಭಕ್ತಿಯಿಂದ ಉಪವಾಸ ಮಾಡಿ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡಿದರೆ ಕೋಟಿ ಯಜ್ಞಗಳ ಫಲ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಹಾಗಾದರೆ 2026 ಮೇ 27ರಂದು ಆಚರಿಸಲಾಗುವ ಅಧಿಕ ಮಾಸ ಏಕಾದಶಿಯ ಮಹತ್ವವೇನು? ಈ ದಿನ ಯಾವ ಪೂಜೆ ಮಾಡಬೇಕು, ಯಾವ ಮಂತ್ರ ಜಪಿಸಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು, ಉಪವಾಸದ ನಿಯಮಗಳೇನು? ಈ ಎಲ್ಲ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಿಂದೂ ಪಂಚಾಂಗವು ಚಂದ್ರನ ಚಲನೆಯ ಆಧಾರದ ಮೇಲೆ ನಡೆಯುತ್ತದೆ. ಚಾಂದ್ರಮಾಸ ಮತ್ತು ಸೌರಮಾಸದ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಉಂಟಾಗುವುದರಿಂದ ಸುಮಾರು 3 ವರ್ಷಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳು ಸೇರ್ಪಡೆಯಾಗುತ್ತದೆ. ಆ ತಿಂಗಳನ್ನೇ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಆರಂಭದಲ್ಲಿ ಈ ತಿಂಗಳಿಗೆ ಯಾವುದೇ ದೇವತೆ ಅಧಿಪತಿಯಾಗಿರಲಿಲ್ಲ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಅದರಿಂದ ದುಃಖಗೊಂಡ ಅಧಿಕ ಮಾಸವು ಶ್ರೀ ಮಹಾವಿಷ್ಣುವಿನ ಶರಣು ಸೇರಿದಾಗ ಭಗವಂತನು ಈ ತಿಂಗಳಿಗೆ ತನ್ನ ಹೆಸರನ್ನೇ ನೀಡಿ ಪುರುಷೋತ್ತಮ ಮಾಸ ಎಂದು ಘೋಷಿಸಿದನು. ಆದ್ದರಿಂದ ಈ ತಿಂಗಳಲ್ಲಿ ಮಾಡುವ ಜಪ, ತಪ, ದಾನ, ಧರ್ಮ, ಪೂಜೆ, ವ್ರತಗಳಿಗೆ ಅನಂತ ಪುಣ್ಯ ಸಿಗುತ್ತದೆ ಎಂದು ನಂಬಲಾಗಿದೆ. ಏಕಾದಶಿ ಎಂದರೆ ಚಂದ್ರ ಪಕ್ಷದ 11ನೇ ದಿನ. ಈ ದಿನವನ್ನು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಪದ್ಮಪುರಾಣ, ಸ್ಕಂದಪುರಾಣ ಹಾಗೂ ಭವಿಷ್ಯ ಪುರಾಣಗಳಲ್ಲಿ ಏಕಾದಶಿ ವ್ರತದ ಮಹಿಮೆಯನ್ನು ವಿಶೇಷವಾಗಿ ವಿವರಿಸಲಾಗಿದೆ. ಏಕಾದಶಿ ವ್ರತ ಆಚರಿಸಿದರೆ ಪಾಪಗಳ ಕ್ಷಯವಾಗುತ್ತದೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಆರೋಗ್ಯ ವೃದ್ಧಿಯಾಗುತ್ತದೆ, ಆರ್ಥಿಕ ಸಂಕಷ್ಟಗಳು ಕಡಿಮೆಯಾಗುತ್ತವೆ, ವಿಷ್ಣುವಿನ ಕೃಪೆ ದೊರೆಯುತ್ತದೆ, ಮೋಕ್ಷ ಪ್ರಾಪ್ತಿಗೆ ದಾರಿ ಸಿಗುತ್ತದೆ. ಸಾಮಾನ್ಯ ಏಕಾದಶಿಗಳಿಗಿಂತ ಅಧಿಕ ಮಾಸದಲ್ಲಿ ಬರುವ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಈ ದಿನ ಭಗವಂತನ ಆರಾಧನೆ ಮಾಡಿದರೆ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ. ವ್ರತದ ಫಲವಾಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ, ಸಂತಾನ ಭಾಗ್ಯ ಲಭಿಸುತ್ತದೆ, ಸಾಲಬಾಧೆ ನಿವಾರಣೆಯಾಗುತ್ತದೆ, ವಿವಾಹ ವಿಘ್ನಗಳು ದೂರವಾಗುತ್ತವೆ, ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಪ್ರಗತಿ ಸಿಗುತ್ತದೆ, ಆತ್ಮೀಯ ಬೆಳವಣಿಗೆ ಉಂಟಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಏಕಾದಶಿ ದಿನ ಮಾಡಬೇಕಾದ ಕಾರ್ಯಗಳು: ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ, ಸ್ವಚ್ಛವಾದ ಬಟ್ಟೆ ಧರಿಸಿ ಮನೆಯ ಪೂಜಾ ಮಂದಿರವನ್ನು ಶುಚಿಗೊಳಿಸಿ, ನಂತರ ಶ್ರೀ ಮಹಾವಿಷ್ಣು, ಲಕ್ಷ್ಮೀದೇವಿ ಹಾಗೂ ತುಳಸಿ ದೇವಿಗೆ ಪೂಜೆ ಸಲ್ಲಿಸಿ, ದೀಪ ಹಚ್ಚಿ ಕೆಳಗಿನ ಮಂತ್ರವನ್ನು ಜಪಿಸಿ. ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ಅತ್ಯುತ್ತಮ ಫಲ ದೊರೆಯುತ್ತದೆ. ನಂತರ ವಿಷ್ಣು ಸಹಸ್ರನಾಮ, ಗಜೇಂದ್ರ ಮೋಕ್ಷ, ಭಗವದ್ಗೀತೆ ಅಥವಾ ವಿಷ್ಣು ಪುರಾಣದ ಪಠಣ ಮಾಡಬಹುದು. ಸಂಜೆ ಸಮಯದಲ್ಲಿ ದೀಪಾರಾಧನೆ ಮಾಡಿ ಭಜನೆ, ನಾಮಸ್ಮರಣೆ ಮಾಡುವುದು ಅತ್ಯಂತ ಶುಭಕರ. ಅಧಿಕ ಮಾಸ ಏಕಾದಶಿಯಂದು ದಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಈ ದಿನ ಅನ್ನದಾನ, ವಸ್ತ್ರದಾನ, ಗೋದಾನ, ತುಳಸಿ ಗಿಡದ ದಾನ, ಧಾರ್ಮಿಕ ಗ್ರಂಥಗಳ ದಾನ, ಬಡವರಿಗೆ ಆಹಾರ ವಿತರಣೆ ಇವುಗಳನ್ನು ಮಾಡಿದರೆ ಪುಣ್ಯ ಬಹಳಷ್ಟು ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ. ಏಕಾದಶಿಯ ಮುಖ್ಯ ಅಂಗವೇ ಉಪವಾಸ. ಸಂಪೂರ್ಣ ಉಪವಾಸ ಮಾಡಲು ಸಾಧ್ಯವಿದ್ದರೆ ನೀರು ಮಾತ್ರ ಸೇವಿಸಬಹುದು. ಅದು ಸಾಧ್ಯವಾಗದಿದ್ದರೆ ಹಣ್ಣುಗಳು, ಹಾಲು, ಮೊಸರು, ತೆಂಗಿನಕಾಯಿ, ನೀರು, ಪಂಚಫಲ ಇತ್ಯಾದಿಗಳನ್ನು ಸೇವಿಸಬಹುದು. ಅಕ್ಕಿ ಹಾಗೂ ಧಾನ್ಯಗಳಿಂದ ತಯಾರಿಸಿದ ಆಹಾರವನ್ನು ಸಾಧ್ಯವಾದಷ್ಟು ದೂರವಿಡಬೇಕು. ಉಪವಾಸದ ಉದ್ದೇಶ ದೇಹವನ್ನು ಕಷ್ಟಪಡಿಸುವುದಲ್ಲ, ಮನಸ್ಸನ್ನು ಭಗವಂತನ ಚಿಂತನೆಗೆ ಕೇಂದ್ರೀಕರಿಸುವುದೇ ಮುಖ್ಯ ಉದ್ದೇಶವಾಗಿದೆ. ಏಕಾದಶಿ ದಿನ ಮಾಡಬಾರದ ಕಾರ್ಯಗಳು ಈ ದಿನ: ಸುಳ್ಳು ಹೇಳುವುದು, ಕೋಪಗೊಳ್ಳುವುದು, ಜಗಳ ಮಾಡುವುದು, ಇತರರನ್ನು ನಿಂದಿಸುವುದು, ಮದ್ಯಪಾನ, ಮಾಂಸಾಹಾರ ಸೇವನೆ, ಅನೈತಿಕ ಚಟುವಟಿಕೆಗಳು ಇವುಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಮನಸ್ಸು, ಮಾತು ಹಾಗೂ ಕರ್ಮಗಳಲ್ಲಿ ಶುದ್ಧತೆ ಇರಬೇಕು. ಏಕಾದಶಿ ಉಪವಾಸವನ್ನು ದ್ವಾದಶಿಯಂದು ಶಾಸ್ತ್ರೋಕ್ತ ಸಮಯದಲ್ಲಿ ಮುಗಿಸಬೇಕು. ಮೊದಲು ಶ್ರೀ ವಿಷ್ಣುವಿಗೆ ನೈವೇದ್ಯ ಸಮರ್ಪಿಸಿ ನಂತರ ಉಪವಾಸ ಮುರಿಯುವುದು ಉತ್ತಮ. ಸ್ನೇಹಿತರೆ, 27 ಮೇ 2026 ಅಧಿಕ ಮಾಸ ಏಕಾದಶಿಯು ಅತ್ಯಂತ ಪವಿತ್ರ ಮತ್ತು ಪುಣ್ಯದಾಯಕ ದಿನವಾಗಿದೆ. ಈ ದಿನ ಭಗವಂತನ ನಾಮಸ್ಮರಣೆ ಮಾಡಿ ಉಪವಾಸ ಆಚರಿಸಿ ದಾನ ಧರ್ಮಗಳನ್ನು ಮಾಡಿದರೆ ಜೀವನದಲ್ಲಿ ಶುಭ ಫಲಗಳು ದೊರೆಯುತ್ತವೆ. ಶ್ರೀ ಮಹಾವಿಷ್ಣುವಿನ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನೀವು ಈ ಏಕಾದಶಿ ವ್ರತವನ್ನು ಆಚರಿಸುತ್ತೀರಾ?
ಎಂಬುದನ್ನು ಕಾಮೆಂಟ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ. ಧನ್ಯವಾದಗಳು. ಶ್ರೀ ಮಹಾವಿಷ್ಣುವಿನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಓಂ ನಮೋ ನಾರಾಯಣಾಯ.